Currently I'm in Geneva and we are going to France because it's my birthday. Almost ನಮ್ಮ ಬಸ್ ಸ್ಟ್ಯಾಂಡ್ ತರಾನೇ ಇದೆ ಅಲ್ವಾ? ಆಲ್ಮೋಸ್ಟ್ ನಮ್ದು ರೀಚ್ ಆಗಲ್ಲ. ಯುರೋಪ್ ಅಲ್ಲೆಲ್ಲ ಈ ತರ ನಾವು ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ಈ ತರ ಒಂದು ಬಟನ್ಸ್ ಪ್ರೆಸ್ ಮಾಡಕ್ ಜಾಗ ಇರುತ್ತೆ. ಇಷ್ಟೋ ತನಕ ನಾವು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದ್ವಿ, ಇವಾಗ ನಾವು ಫ್ರಾನ್ಸ್ ಅಲ್ಲಿ ಇದೀವಿ. ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ನಡೆದಾದ್ಮೇಲೆ ಬಾಗಕ್ಕೆ ಹಿಂಗ್ ಸಿಗ್ತಿದೆ. ವಿಶ್ವಾಸ ಕೊಟ್ಟೆ. ಬ್ಯೂಟಿಫುಲ್ ಮೌಂಟೇನ್ ವ್ಯೂ ವಿತ್ ಅ ಲೇಕ್. ಕಣ್ಣಲ್ಲಿ ನೋಡಕ್ಕಂತೂ ಸಖತ್ತಾಗಿದೆ. ಯಾರ ಪಕ್ಕ ಅವ್ರ ಅಕ್ಕ ಇರು, ಅವ್ರು ಕಚ್ಚಿದ್ರೆ ನಿಮ್ಗೆ ಗೊತ್ತಾಗುತ್ತೆ. Hi, good morning everyone. Currently I'm in Geneva and we are going to France because it's my birthday. Vishwas and Sanvi are ready, they're waiting there. ಬೆಳಗ್ಗೆಯಿಂದ ತುಂಬ ಸ್ಪೆಷಲ್ ಅನಿಸ್ತಿದೆ. ಯಾಕಂತಂದರೆ ಐ ಗಾಟ್ ಲಾಟ್ ಆಫ್ ಮೆಸೇಜಸ್. ನನ್ನ ಬರ್ಡೇ ಅಂದಿದ ತಕ್ಷಣ ನಂಗೆ ಯಾಕೆ ತುಂಬ ಸ್ಪೆಷಲ್ ಅನಿಸುತ್ತೆ ಅಂದರೆ ಅಫ್ಕೋರ್ಸ್ ಎಲ್ಲರೂ ವಿಶ್ ಮಾಡ್ತಾರೆ, ಬಟ್ ಮೈ ಸ್ಟೂಡೆಂಟ್ಸ್ ಫ್ರಮ್ ಅಕ್ರಾಸ್ ದ ಕಂಟ್ರಿ ವಿಶ್ ಮಾಡಿ ನನಗೆ ಸಾಕಷ್ಟು ಒಳ್ಳೊಳ್ಳೆ ಮೆಸೇಜಸ್ ಕಳಿಸ್ತಾರೆ. ದಟ್ಸ್ ಹೌ ಯೂಶ್ವಲಿ ಮೈ ಬರ್ಡೇ ಸ್ಟಾರ್ಟ್ಸ್ ಆ್ಯಂಡ್ ಇಟ್ ಮೇಕ್ ಮಿ ಫೀಲ್ ಸೂಪರ್ ಸ್ಪೆಷಲ್. ಇದು ನನ್ನ 4th ಅಥವಾ 5th ವೀಲಾಗ್ ಇರ್ಬೋದು ಆ್ಯಂಡ್ ಇಟ್ಸ್ ಮೈ ಬರ್ಡೇ. ಸೊ ಹೇಗೆ ನಾವು 3 ಜನ ನನ್ನ ಬರ್ಡೇನ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಸೊ ಇಟ್ಸ್ ಜಸ್ಟ್ ಮೈ ವರ್ಲ್ಡ್, 3 of us, me, Sanvi and Vishwas. Of course we are here in Geneva for a reason because ನನ್ನ doctorate immersion program ittu and it was coincidence. Nothing was planned. Date so ಮತ್ತೆ ನನ್ನ birthday date fell in place. So it was amazing. So ಇಷ್ಟ ಆಗಿರೋ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ and ಕಮೆಂಟ್ಸ್ ಅಲ್ಲಿ ತಿಳಿಸಿ how I can make it better ಅಂತ. I'll show you a new place today, France ಅಲ್ಲಿ Annecy ಅಂತ. Yes, it's a different country but it's very close, almost 1.5 hours from Switzerland. So let me take you. Funny. So right now we are going in the bus. This is the bus and we have next stop Les Roches. Allinda main bus stop ide. Main bus stop inda it's a 50 minutes journey. So we will be going to Annecy anta. He's afraid of dogs. I am afraid of dogs. ಯಾರು ನಾಯಿ ತಗೊಂಡ್ಬಂದಿದ್ರು, ನಂಗೆ ಸಖತ್ ಭಯ ಆಯಿತು. And these two love dogs. ಅಲ್ಲೊಂದು ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪ್ ಹೇಳಿದ್ದು we have to come go to that bus stop. You press that and okay, usually ಯುರೋಪ್ ಅಲ್ಲೆಲ್ಲ ಈ ತರ ನಾವು ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ಈ ತರ ಒಂದು ಬಟನ್ಸ್ ಪ್ರೆಸ್ ಮಾಡಕ್ ಜಾಗ ಇರುತ್ತೆ. ಸೊ we'll have to press. ಸೊ ಸ್ಟ್ರೀಟ್ಸ್ ಆಫ್ ಜೆನೀವಾ ಇದು. ಆ್ಯಕ್ಚುಲಿ ಅಮೇಝಿಂಗ್ ಏನು ಅಂತಂದರೆ ಒಂಚೂರು ಟ್ರಾಫಿಕ್ ಪ್ರಾಬ್ಲಮ್ ಇಲ್ಲ ಇಲ್ಲಿ. ನನ್ನಂತೂ ಟ್ರಾಫಿಕ್ ಸಿಗ್ನಲಲ್ಲಿ ಆಲ್ಮೋಸ್ಟ್ 8 days ಆಯಿತು ನಾವು ಬಂದು, 7 days ಅನಿಸುತ್ತೆ. ಒಂಚೂರು ಟ್ರಾಫಿಕ್ ಪ್ರಾಬ್ಲಮ್ ನೋಡಲಿಲ್ಲ ಇಲ್ಲಿ. ಸೊ ಸಖತ್ತಾಗಿದೆ. ಇವ್ರ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಸ್ ಸೋ ಗುಡ್, ದ ಬೆಸ್ಟ್ ಇನ್ ಯುರೋಪ್. ಇನ್ ಫ್ಯಾಕ್ಟ್ ಇವರಿಬ್ಬರು ಮಾತಾಡ್ತಾನೆ ಇರ್ತಾರೆ. ಸೊ 2 ಬಸ್ ಚೇಂಜ್ ಮಾಡಿ ಆಲ್ಮೋಸ್ಟ್ 20 minutes ಆಯಿತು ಅಷ್ಟೇ. ಸೊ 2 ಬಸ್ ಚೇಂಜ್ ಮಾಡಿ ಇವಾಗ ಮೇನ್ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಅಲ್ಲಿದೆ ಮೇನ್ ಬಸ್ ಸ್ಟಾಪ್. ಇಲ್ಲಿಂದ ಫ್ರಾನ್ಸಿಗೆ ಇಟ್ಸ್ ಅಬೌಟ್ ಎಷ್ಟು 1 hour ಜರ್ನಿ. Vishwas, where are we going? Where are we going? So he has absolutely no idea where we are going because this happens with me even when we are traveling internationally. Airport ಹೋಗಾದ್ಮೇಲೆ I don't care. Sorry. ಕುಚ್ ಬಿ ಗೊತ್ತಿರಲ್ಲ. I don't care when you are there. ಸೊ ನಾನಿದ್ದೀನಿ ಅಂದರೆ ಯಾವ ಫ್ಲೈಟ್ ಬುಕ್ ಮಾಡಿದ್ದೀವಿ ಅನ್ನೋದು ಗೊತ್ತಿರಲ್ಲ. ಇಲ್ಲಿ ಬುಕಿಂಗ್ ಯುರೋಪಲ್ಲಿ ತುಂಬ ಈಸಿ. ಯಾಕಂದರೆ ಆನ್ಲೈನ್ ನೀವು ಹೋಗಿದ ತಕ್ಷಣ ಫ್ಲೆಕ್ಸಿ ಬಸ್ಸಸ್ ಮತ್ತು ಟ್ರೈನ್ ಲೈನ್ ಈ ಥರ ಆ್ಯಪ್ಸ್ ಇದೆ. ಸೊ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ನಿಮ್ಮ ಕಾರ್ಡ್ ಹಾಕ್ಬಿಟ್ಟು ನೀವು ಬುಕಿಂಗ್ ಮಾಡ್ಬೋದು. ಸೊ ಇದು ಬಸ್ಸು, ಇದು ಬಸ್ ಸ್ಟ್ಯಾಂಡು. ಇಲ್ಲಿ ಆಲ್ಮೋಸ್ಟ್ ನಮ್ಮ ಬಸ್ ಸ್ಟ್ಯಾಂಡ್ ಥರನೇ ಇದೆ ಅಲ್ವಾ? ಆಲ್ಮೋಸ್ಟ್ ನಮ್ದು ರೀಚ್ ಆಗಲ್ಲ. ಹಂಗಂದ್ರೆ ಏನು ಅಂದ್ರೆ ನಾವೆಲ್ಲೋ ಇದೀವಿ, ಇವರೆಲ್ಲೋ ಇದೆ, ನಾಟ್ ರೀಚಬಲ್.
countryside of Switzerland is such a beautiful place. ತುಂಬ ಒಂಥರ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಆಡ್ ಭಾಷೆಯಲ್ಲಿ ನಮ್ಮ ಮಲೆನಾಡು ಹಿಂಗೆ ಇದೆ ಅಂತೆಲ್ಲ ಹೇಳ್ತೀವಿ. ಡೆಫಿನೆಟ್ಲಿ ಎಸ್, ಬಟ್ ಇಟ್ಸ್ ಎ ಸ್ಲೈಟ್ಲಿ ಡಿಫ್ರೆಂಟ್ ವೈಬ್. ಆ್ಯಂಡ್ ಸಮ್ಮರ್ಸ್ ಆಲ್ಮೋಸ್ಟ್ ಅಂದರೆ ಎಲ್ಲ ಕಡೆ ಗ್ರೀನ್ರಿ ಮತ್ತು ಅವ್ರ ಮನೆಗಳು ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ದ್ಯಾಟ್ಸ್ ದ ಬೆಸ್ಟ್ ಪಾರ್ಟ್. ಟನಲ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಷ್ಟೋ ತನಕ ನಾವು ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ವಿ. ಇವಾಗ ನಾವು ಫ್ರಾನ್ಸಲ್ಲಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಒಂದು 40 ಕಿಲೋಮೀಟರ್ಸ್ ಜರ್ನಿ. ನಾನು ಹೇಳ್ದಂಗೆ ಒಂದು ಬ್ಯೂಟಿಫುಲ್ ಏನಂತಾರೆ ಕಂಟ್ರಿ ಸೈಡ್ ವಿಲೇಜ್ ಇದು, NSC ವಿಲೇಜ್ ಅಂತ. ಸೊ ಆಲ್ಮೋಸ್ಟ್ ಒಂದು 50 ಮಿನಿಟ್ಸಲ್ಲಿ ನಾವು ಬೇರೆ ಕಂಟ್ರಿಗೆ ಬಂದ್ಬಿಟ್ವಿ. ಇನ್ಫ್ಯಾಕ್ಟ್ ಪಾಸ್ಪೋರ್ಟ್ ಚೆಕಿಂಗ್ ಏನೂ ಇರಲಿಲ್ಲ, ಬಟ್ ಪಾಸ್ಪೋರ್ಟ್ ಕೇಳಿದ್ರು ಬೋರ್ಡ್ ಮಾಡೋಕ್ಕೆ ಮುಂಚೆ. ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಲುಕ್ ಆಫ್ NSC. ಇಟ್ಸ್ ಆ್ಯಕ್ಚುಲಿ ನಾಟ್ ಅ ಸಿಟಿ. ಇದು ಸಿಟಿ ಅಲ್ಲ ಫ್ರಾನ್ಸಲ್ಲಿ, ಇದು ಒಂದು ವಿಲೇಜ್, ಬಟ್ ತುಂಬ ಪಾಪ್ಯುಲರ್ ಫಾರ್ ಇಟ್ಸ್ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ ಮತ್ತು ನೇಚರ್ಗೆ. ಸೊ ವಿ ಗೋಣ ಗೋ ಅರೌಂಡ್ ಆ್ಯಂಡ್ ಸಿ ದ್ಯಾಟ್. ಆ್ಯಂಡ್ ತುಂಬ ಅಡ್ವೆಂಚರ್ಸ್ ಜಾಗಗಳಿದೆ ಇಲ್ಲಿ, ಏನಂತಾರೆ ವಾಟರ್ ಸ್ಪೋರ್ಟ್ಸ್ ಎಲ್ಲ. ಬಟ್ ಅದನ್ನೆಲ್ಲ ಡೆಫಿನೆಟ್ಲಿ ನಾವು ಒಂದಿನದಲ್ಲಿ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಇವಾಗ ಹೊಟ್ಟೆ ತುಂಬ ಹಸಿತಾ ಇದೆ. ಸೊ ವಿಶ್ವಾಸ್ ಅವರು ನನಗೆ ಬರ್ಡೇ ಲಂಚ್ ಕೊಡಿಸ್ತಾ ಇದ್ದಾರೆ. ಸೊ ಹೋಗ್ತಾ ಇದ್ದೀವಿ. ಬಟ್ ಸಾನ್ವಿ ಈಸ್ ನಾಟ್ ಹ್ಯಾಪಿ ಬಿಕಾಸ್ ಅವ್ರಿಗೆ ಅನ್ನ ಮತ್ತು ದಾಲೆಲ್ಲ ತಿನ್ನೋಕೆ ಇಷ್ಟ ಇಲ್ಲ. ಅದು ಬರೀ ಮನೆಯಲ್ಲಿ ಆಚೆ ಬಂದಾಗ ಪಾಸ್ತಾ ಅಂತಾರೆ. ಸೊ ಅದಕ್ಕೆ ಮುಖನ ಅದು ಇಟ್ಕೊಂಡಿದ್ದಾಳೆ. ಬಟ್ ನೋಡೋಣ, ಅಲ್ಲಿ ಸಿಕ್ಕಿದ್ರೆ ಅವಳು ಪಾಸ್ತಾ ಕೊಡಿಸ್ತೀವಿ. ಥಿಂಕ್ ಇದೆ ಇಂಡಿಯನ್ ರೆಸ್ಟೋರೆಂಟ್ ಇದೆನಾ? ಹಾಂ ಇದೆ ಇದೆ. ಶಿವ ಬಂತು, ಬಾರೋ. ಶಿವ ಇಂಡಿಯನ್ ರೆಸ್ಟೋರೆಂಟ್. ಅಯ್ಯೋ ಕ್ಲೋಸ್ಡ್ ಅಂತ ಬರ್ದಿದೆ ಇಲ್ಲಿ, ನಾನು ನೋಡಿಲ್ಲ. ಇಲ್ಲಿ 2:30ಗೆ ಕ್ಲೋಸ್ ಆಗೋಗಿರುತ್ತಂತೆ, ಯಾರೂ ಇಲ್ಲ ಇಲ್ಲಿ. ಸೊ ವಿಶ್ವಾಸ ಕೊಟ್ಟೆ ಫೈನಲಿ ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ನಡೆದಾದ್ಮೇಲೆ ಬರ್ಗರ್ ಕಿಂಗ್ ಸಿಗ್ತಿದೆ. ಏನಂತ ಐಸ್ ಕ್ರೀಮ್ ಕೊಡ್ಲಾ ಅಂದು ನಾನು ಏನಮ್ಮ ಹೇಳ್ತಾ ಇದ್ದೆ. ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಇನ್ NSC. ಇದ್ರ ಹೆಸರು ಬಂದ್ಬಿಟ್ಟು ಪಾಂಟ್ ಡೆಸ್ ಅನಾರ್ಸ್ ಅಥವಾ ಅಮಾರ್ಸ್ ಏನೋ. ಸೊ ಬ್ಯೂಟಿಫುಲ್ ಮೌಂಟೇನ್ ವ್ಯೂ ವಿತ್ ಅ ಲೇಕ್. ಬೋಟಿಂಗ್ ಮಾಡ್ಬೋದು ಇಲ್ಲಿ. ಸೊ ಅಲ್ಲಿ ಬ್ರಿಡ್ಜ್ ಇದೆ. ಸೊ ದ್ಯಾಟ್ಸ್ ದ ಪಿಕ್ಚರ್ ಪಾಯಿಂಟ್. ಬನ್ನಿ. ಅವ್ರು ಬೋಟಿಂಗ್ ಮಾಡ್ತಾ ಇದ್ದಾರಂತೆ. ಬಟ್ ವಿಶ್ವಾಸ್ ಇಲ್ಲಿಂದ ಅಲ್ಲಿಗೆ ಪೆಡಲ್ ಮಾಡೋಕ್ಕಾಗಲ್ಲ, ಸುಸ್ತಾಗಿದೆ ಅಂತಿದ್ದಾರೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಅಂದರೆ ಕಣ್ಣಲ್ಲಿ ನೋಡೋಕ್ಕಂತೂ ಸಖತ್ತಾಗಿದೆ. ಐ ಆಲ್ವೇಸ್ ಫೀಲ್ ವಿಡಿಯೋಸ್ ಇಷ್ಟು ಜಸ್ಟಿಸ್ ಮಾಡುತ್ತೋ ಇಲ್ವೋ ಈ ಜಾಗಗಳಿಗೆ ಅಂತ. ಇಲ್ಲೆಷ್ಟೋ ಕ್ಯೂಟ್ ಕ್ಯೂಟ್ ಡಾಗ್ಸ್ ಇದೆ ಗೊತ್ತಾ. Why are you teasing them? ಹಂಗೆಲ್ಲ ಮಾತಾಡಬಾರ್ದು. ನೀನ್ ಹೆಂಗ್ ಕುಡಿತೀಯ ನೋಡ್ತೀನಿ ಈಗ. ನೋಡಿ ಹೆಂಗ್ ಕುಡಿತೀನಿ ಅನ್ನೋದು. ಆಯ್ತಾ ರಜಾ ಹೋಗಮ್ಮನೆ. ಅಪ್ಪ ಯಾರಪ್ಪ ಕಟಿಂಗ್ ಮಾಡಿದ್ದೀನಿ? ಏನ್ ರಜಾ ಅದು ಎಷ್ಟೇನು ಸುಮ್ಮನೆ ಮನೇಲಿ ಕಾಲೆಲ್ಲ ಗಾಯ ಮಾಡ್ಕೊಬಿಟ್ಟು ನೀವು ಕೆರ್ಕೊಂಡು ಗುಂಡಣ್ಣ. ಏಯ್ ಸುಮ್ಮನೆ ಇರೋ. ನಾನು ಒಂದು ಮುದ್ದು ಮಾತಾಡ್ಸ್ತಾ ಇದ್ದೀನಿ.
ಓ ಅಕ್ಕ ನಮಸ್ಕಾರ ಅಕ್ಕ. ಅವ್ರ ಅಕ್ಕ ಇರು. ಅವ್ಳು ಕಚ್ಚಿದ್ರೆ ನಿನ್ಗೆ ಗೊತ್ತಾಗತ್ತೆ. ಅವ್ನ ಕೈ ಇಟ್ಟ ಗೇಟ್ ಮುಚ್ಬಿಟ್ಲು ಪಾಪ. ನೋಡು ₹1 ಹಳ್ಳಿಲ್ಲ ಅವನು ಕೈ ಗೇಟ್ಗೆ ಇಟ್ಬಿಟ್ಟು. ನಮ್ಮವಳಾಗಿರೆ ಅಯ್ಯೋ ಅಪ್ಪ ಅಮ್ಮ ಅಂತ ಮೇನ್ ಓ ಫ್ರೆಂಡ್ ಬೇರೆ ಹೊಡಿತಾರಲ್ಲ ನಿನ್ಗೆ. ಆಯ್ತು ರಜಾ. ವೆರಿ ಗುಡ್. ಸೊ ಆ ಬ್ಯೂಟಿಫುಲ್ ಲೇಕ್ ನೋಡಿ ಆಯಿತು, ಮೌಂಟೇನ್ಸ್ ನೋಡಿ ಆಯಿತು. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲಿಟಲ್ ವೆನೀಸ್ ಆಫ್ ಫ್ರಾನ್ಸ್ ಅಂತಾರೆ. ಇದಾದ ಮೇಲೆ ಈಗ ವಿ ಗೋಯಿಂಗ್ ಟು ಅನದರ್ ಪ್ಲೇಸ್. ಇಲ್ಲಿ ಹೆಸರುಗಳು ಪ್ರೊನೌನ್ಸ್ ಮಾಡೋದೇ ಕಷ್ಟ. ಅದಾದ್ಮೇಲೆ ಸ್ವಲ್ಪ ಆಟ ಆಡಿದ್ಲು. ಸೊ ಇವರಿಬ್ರು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ, ನನಗೆಲ್ಲ ಸುಸ್ತಾಗಲ್ಲ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬನ್ನಿ ಹೋಗೋಣ. ನಮ್ಮ ಗೂಗಲ್ ಮ್ಯಾಪ್ಸು ಇದಲ್ವಾ, ಸೊ ಇಲ್ಲಿ ಯುರೋಪಲ್ಲಿ ಒಂದು ಆಪ್ಷನ್ ಇದೆ. ಸೊ ನೀವು ಇಲ್ಲೊಂದು ಕ್ಯಾಮ್ರಾ ವ್ಯೂ ಆಪ್ಷನ್ ಕೊಡ್ತಾರೆ. ಸೊ ನೀವು ಹಿಂಗೆ ಇದನ್ನು ಪ್ರೆಸ್ ಮಾಡಿ ಹಿಂಗೆ ಕೊಟ್ಟರೆ ಇಲ್ಲಿ ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ, ಅದ್ರ ಜೊತೆಗೆ ಲೊಕೇಶನ್ಸ್ ಕೂಡ ಕಾಣಿಸುತ್ತೆ. ಇದು ಕಂಪ್ಲೀಟ್ ಯುರೋಪಲ್ಲಿದೆ ಈ ಥರ ಒಂದು ಆಪ್ಷನು. ಸೊ ಇಟ್ ಇಸ್ ಶೋಯಿಂಗ್ ರೈಟ್ ದಿಸ್ ವೇ ಆ್ಯಂಡ್ ವಿ ಹ್ಯಾವ್ ಟು ಗೋ ದಿಸ್ ವೇ. ಆ್ಯಂಡ್ ಲಂಡನಲ್ಲೂ ಕೆಲವೊಂದು ಜಾಗಗಳು ಹಿಂಗೆ ಇರುತ್ತೆ. ಸಾನ್ವಿಗೆ ಪೇಂಟಿಂಗ್ಸ್ ಅಂದರೆ ತುಂಬ ಇಷ್ಟ. ಅವಳು ಮನೇಲಿ ಫ್ರೀ ಇದ್ದಾಗ ಬರೀ ಪೇಂಟಿಂಗ್ಸೇ ಮಾಡೋದು. ಸೊ ಇಲ್ಲಿ ಆರ್ಟಿಸ್ಟ್ ಇದ್ರು. ಸಾನು ಸೀದಾ ಪೇಂಟಿಂಗ್ಸ್ ಅಲ್ಲಿದೆ ನೋಡು. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ 6 o'clock ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಅಂಗಡಿಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ಜನನೂ ಜಾಸ್ತಿ ಇಲ್ಲ. ನಮ್ಮ ಬೆಂಗಳೂರಲ್ಲೇ ಇಡೀ ರಾತ್ರಿ ಅಂದರೆ 24 hours. ಸೊ ಖಾಲಿ ಕಾಣಿಸುತ್ತೆ ಇಲ್ಲೆಲ್ಲ 6 o'clock ಆದಮೇಲೆ. ಈ ಥರ ಯಾವುದಾದ್ರೂ ಸಣ್ಣ ಬಾರ್ಗಳಲ್ಲಿ ಆರಾಮಾಗಿ ಕುತ್ಕೊಂಡು ಡಿನ್ನರ್ ಮಾಡಿಕೊಂಡು ಎಲ್ಲ ಮನೆಗೆ ಹೋಗ್ಬಿಡ್ತಾರೆ. ದಿಸ್ ಪ್ಲೇಸ್ ಐ ಥಿಂಕ್ ದಿಸ್ ಇಸ್ ಅ ಚರ್ಚ್. ಏನಿದೆ ಆರ್ಡರ್ ಮಾಡಿ? I think this is some Vishu and this is some juice. Yeah, this is apple juice. Yeah, nah, he said it's apple juice. Vishwas, how's the cafe? Yako. My goodness. ಯಾಕಪ್ಪ ಏನ್ ಅನ್ಸ್ತಾ ಇದೆ? ತುಂಬಾ ನಡೆಯೋದಿದೆಯಪ್ಪ ಈ ಊರುಗಳಲ್ಲಿ. ಅಭ್ಯಾಸ ಇರಲಿಲ್ಲ ನಾವು ನಡ್ಕೊಂಡು ಓದಾಡಿ. ಪಾಪ ಕೇಕ್ ಇಲ್ಲ ನನ್ಗೆ, ಬರ್ಡೇ ಕೇಕು. ಪುತ್ತ ಕೊಟ್ಬಿಡು ನನ್ಗೆ, ಕೇಕ್ ಕೊಟ್ಟಂಗೆ. ಕೇಕ್ಗಿಂತ ಪುತ್ತ ಕೊಟ್ಬಿಡು. ಹ್ಯಾಪಿ ಬರ್ಡೇ ಟು ಮೀ. So that was our day trip to NSC, France. ನನ್ನ ಬರ್ಡೇಗೆ it's a beautiful place ಅಂತಾನೆ ಹೇಳ್ಬೋದು. ಸೊ ನೀವು ಸ್ವಿಟ್ಜರ್ಲ್ಯಾಂಡಿಗೆ ಏನಾದರೂ ಬಂದರೆ ಆ್ಯಂಡ್ ಇಫ್ ಯು ಹ್ಯಾವ್ ಅ ಡೇ ಪ್ಲೀಸ್ ಗೋ ಟು NSC. ಇಟ್ಸ್ ವೆರಿ ಅಫೋರ್ಡಬಲ್. ಅಂದರೆ ಬಸ್ಗೆಲ್ಲ ನಮಗೆ 3 ಜನಕ್ಕೆ 6,500 ಆಯಿತು. ಸೊ ವಿ ಚೋಸ್ ನಾನ್ ಪೀಕ್ ಅವರ್ಸ್, ಸೊ ಇಟ್ ವಾಸ್ 6,500. ಆ್ಯಂಡ್ ಇಲ್ಲಿ ಏನೂ ಖರ್ಚಾಗಲ್ಲ ಬಿಕಾಸ್ ಯು ಜಸ್ಟ್ ಗೋ ಬೈ ಯೋರ್ ಸೆಲ್ಫ್ ಆ್ಯಂಡ್ ಇಫ್ ಯು ಆರ್ ಹ್ಯಾವಿಂಗ್ ಫುಡ್ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್ ಯು ವಿಲ್ ಹ್ಯಾವ್ ಟು ಪೇ ಫಾರ್ ಇಟ್. So it's a great place, beautiful agide. So don't miss when you have a time and if you're in Switzerland and if you get an opportunity to visit NSC, please do. So that's for today. Papa tumba hudukudru cake ella nan birthday ge, but it's okay. I mean, when you're out and when you're with your most important people, that's what makes it very, very special. So we had a great time illi. Still it's like evening kuda tumba chennagide. ಎಷ್ಟು ಬೆಳಕಿದೆ ನೋಡಿ. ಇಟ್ಸ್ ಆಲ್ಮೋಸ್ಟ್ 7:30 in the evening. Still it is bright. ಎಲ್ಲಿ ಗಣಪತಿ? ವಿಶು ಯಾವಾಗಲೂ ರೇಗಿಸ್ತಾ ಇರೋದು. ಇವ್ರಿಬ್ರು ನೋಡಿ, ಇಬ್ರು ಮಾತಾಡ್ತಾರೆ ಅವ್ರಿಬ್ರು ನಿಲ್ಲೋದೇ ಇಲ್ಲ. ಸೊ
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಏನಾದರೂ ಚೇಂಜಸ್ ಇದ್ರೆ ಹೇಳಿ. ಐ ಲರ್ನ್. ಇಟ್ಸ್ ಸ್ಟ್ರೇಟ್ ಪಾಪ. ಓಕೆ ಬಾಯ್, ಟೇಕ್ ಕೇರ್.